ಆಲ್ಮೋಸ್ಟ್ 12ರಿಂದ 13 ವರ್ಷಗಳ ಕಾಲ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ನಡೆದಾಡುವ ಮಂಜುನಾಥ ಅಂತ ಕರೆಸಿಕೊಳ್ಳುವಂತಹ ಪೂಜ್ಯ ಶ್ರೀ ವೀರೇಂದ್ರ ಹೆಗ್ಡೆ ಅವರು ಸಮಾಧಾನದಿಂದ ಇದ್ರು. ಪೇಷನ್ಸ್ ಅಂದ್ರೆ ಏನು ಅನ್ನೋ ಪದಕ್ಕೆ ಪೇಷನ್ಸ್ಗೆ ಏನಾದರೂ ಅನ್ವರ್ಥ ಇದ್ರೆ ಅದಕ್ಕೆ ನಾವು ಕಾವಂದ್ರು ಅಂತ ಹೇಳ್ಬೋದು. ಈ ಎಲ್ಲ ಘಟನೆಗಳ ಆದ ನಂತರ, ಬೆಳವಣಿಗೆಯ ನಂತರ ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ರು ಹಾಗಾದ್ರೆ ಇವತ್ತು ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಮೊದಲ ಪ್ರತಿಕ್ರಿಯೆ. ಈಗ ಒಂದೊಂದೇ ಸತ್ಯ ಸಂಗತಿಗಳು ಹೊರಗಡೆ ಬರ್ತಾ ಇದ್ದಾವೆ. ಬೆಂಬಲಕ್ಕೆ ನಿಂತ ಎಲ್ಲರಿಗೂ ಧನ್ಯವಾದವನ್ನ ಧರ್ಮಾಧಿಕಾರಿಗಳು ತಿಳಿಸಿದ್ದಾರೆ. ಪ್ರಕರಣ ಬೆಳವಣಿಗೆ ಬಗ್ಗೆ ನಾನು ಈಗ ಮಾತನಾಡೋದಿಲ್ಲ. ಧರ್ಮಸ್ಥಳದ ಬೆಂಬಲಕ್ಕೆ ನಿಂತ ಎಲ್ಲರಿಗೂ ಧನ್ಯವಾದಗಳು. ಪ್ರಕರಣದ ತನಿಖೆ ನಡೀತಾ ಇದೆ, ನಾನು ಹೆಚ್ಚು ಮಾತನಾಡೋದಿಲ್ಲ ಈ ಸಂದರ್ಭದಲ್ಲಿ. ಕ್ಷೇತ್ರದ ಮೇಲಿನ ಪ್ರೀತಿ ಹಾಗೂ ನಿಮ್ಮ ಅಭಿಮಾನ ಹೀಗೇ ಇರಲಿ. ಮಂಜುನಾಥನ ಆಶೀರ್ವಾದ ಕ್ಷೇತ್ರದ ಮೇಲಿದೆ ಅಂತ ಕಾವಂದ್ರು ಮಾತನಾಡಿದ್ದಾರೆ. ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬುರುಡೆ ಚೆನ್ನಯ್ಯನ ಬಂಧನದ ಬೆನ್ನಲ್ಲೇ ಮೊದಲ ಪ್ರತಿಕ್ರಿಯೆ. ಮಂಜುನಾಥನ ಆಶೀರ್ವಾದ ಕ್ಷೇತ್ರದ ಮೇಲಿದೆ ಅಂತ ಕಾವಂದ್ರು ಮಾತನಾಡಿದ್ದಾರೆ. ಕೇಳಿಸ್ಕೊಂಡ್ಬಿಡೋಣ ಏನ್ ಮಾತನಾಡಿದ್ರು ಅಂತ ಹೇಳಿ. ಹೆಚ್ಚು ಪಾತ್ರ ಟಿವಿ ಇಷ್ಟು ಬರಬಲ್ಲಿ ಹೆಚ್ಚು ಪಾತ್ರಿಸಿ ಭಾರಿ ಸಂತೋಷ ಗೊತ್ತಿನ ಬೆಂಬಲ ಕೊಟ್ಟೆ. ಭಾರಿ ಸಂತೋಷ ಸತ್ಯ ಬರೋದು ನಮ್ಮ ಲೆಕ್ಕದಿಲ್ಲಕ್ಕಾಗತ್ತೆ ಕೂಡ ಸತ್ಯ ನನಗೆ ಅಭಿಮಾನ ಹೆಪ್ಪಲಿಂಚನೆ ಪಡೆ ಪ್ರೀತಿ ವಿಷಯದ ಪಡೆದ ಸ್ವಾಮಿಲೇ ಆ ಆಶೀರ್ವಾದ ನಮ್ಮ ಕ್ಷೇತ್ರದ ಇಚ್ಛೆ ಪಡೆದ ಸೇವೆ ಮಾಡ್ಕೊಂಡು ಉತ್ಸಾಹ ಮಾದರಿಗೆ ಧನ್ಯವಾದಗಳು. ಹೆಚ್ಚು ಪಾತ್ರ ಟಿವಿ ಐ ಥಿಂಕ್ ಇದು ಅಲ್ಲಿ ಊರ್ನವರು, ಗ್ರಾಮಸ್ಥರು ಯಾರೋ ಎಲ್ಲರೂ ಬಂದಾಗ ಅವ್ರನ್ನ ಅಡ್ರೆಸ್ ಮಾಡಿ ಮಾತನಾಡಿರುವಂಥದ್ದು. ಅವರು ಮೊದಲ ಪ್ರತಿಕ್ರಿಯೆ ತುಳುವಲ್ಲಿ ಮಾತಾಡಿದ್ದಾರೆ. ಸರ್, ವೀರೇಂದ್ರ ಹೆಗ್ಡೆ ಅವರು ಇಲ್ಲಿವರೆಗೂ ಕೂಡ ಯಾವ ಮಾತುಗಳನ್ನು ಆಡಿರಲಿಲ್ಲ. ಅವರು ಯಾವುದೇ ರೀತಿಯ ಒಂದು ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿರಲಿಲ್ಲ. ಮೊದಲ ಬಾರಿ ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ. ಸತ್ಯ ಹೊರಗಡೆ ಬರ್ತಾ ಇದೆ ಇವಾಗ ನಿಧಾನಕ್ಕೆ. ನಾನು ಇದ್ರ ಬಗ್ಗೆ ಹೆಚ್ಚಿಗೆ ಮಾತನಾಡೋದಿಲ್ಲ ಅಂತ. ಸರ್, ಇಟ್ ಇಸ್ ನಾಟ್ ರಿಯಾಕ್ಷನ್ ಆಕ್ಚುಲಿ. ಥ್ಯಾಂಕ್ ಗಿವಿಂಗ್ ಅಂತ ಹೇಳ್ಬೋದು. ಇದು ಅವರು ಮೀಡಿಯಾಗಳಿಗೆ ಮಾತಾಡಿದ್ದಲ್ಲ. ಟ್ರೂ. ಇದು ಅಲ್ಲಿಗೆ ಇವತ್ತು ಸಪೋರ್ಟಿವ್ ಆಗಿ ಬಂದ ಭಕ್ತರಿಗೆ ಕೂತ್ಕೊಂಡು ಅವರು ಮಾತಾಡ್ತಾ ಇದ್ರು. ಬಂದಿದ್ದವರಿಗೆಲ್ಲ ಧನ್ಯವಾದಗಳು, ನೀವು ನಮ್ಮೊಟ್ಟಿಗೆ ನಿಂತಿದ್ದೀರಿ. ಸತ್ಯ ಹೊರಗಡೆ ಬರುತ್ತೆ. ನಾನು ಇದ್ರ ಬಗ್ಗೆ ಜಾಸ್ತಿ ಏನು ಮಾತಾಡಲ್ಲ, ಇನ್ವೆಸ್ಟಿಗೇಷನ್ ಇದೆ. ನೀವೆಲ್ಲ ಬಂದಿದ್ದೀರಿ, ನಿಮಗೆಲ್ಲ ಧನ್ಯವಾದ ಅಂತ ಮಾತಾಡಿದ್ದಾರೆ ವಿನಃ ದಿಸ್ ಈಸ್ ನಾಟ್ ಎ ಫಸ್ಟ್ ರಿಯಾಕ್ಷನ್ ಆಫ್ ಪೂಜ್ಯರು ಕಾವಂದ್ರದ್ದು ಅಲ್ಲ ಇದು. ದಿಸ್ ಈಸ್ ಜಸ್ಟ್ ಒಂದು ಎಕ್ಸ್ಪ್ಲನೇಷನ್ ಅವ್ರು ಕೊಟ್ಟಿದ್ದಾರೆ ಅಷ್ಟೇ. ನಾರ್ಮಲ್ ಮಾತಾಗಿತ್ತು ಅದು. ನಂಬರ್ 1. ನಂಬರ್ 2, ಅಹಂಕಾರ ಮತ್ತು ದರ್ಪ ತನ್ನ ಬಿರುದು ಅಂತ ಎಣಿಸ್ಕೊಂಡ್ಬಿಟ್ಟಿದ್ದ ತಿಮರೋಡಿ ಇದೆ ಅಲ್ವಾ, ಇವತ್ತು ಅದನ್ನು ಬಿಟ್ಟಿದ್ದಾನ ಇಲ್ಲ ಅನ್ನೋದಕ್ಕೆ ಬಿಟ್ಟಿಲ್ಲ ಸರ್. ಮುನ್ಸೂಚನೆ ಹುಟ್ಟುಗುಣ ಸುಟ್ಟರು ಹೋಗಲ್ಲ. ಇಲ್ಲ ಇಲ್ಲ ಇಲ್ಲ, ಇವನು ಸುಡ್ಲಿಕ್ಕೆ ಇವನ ಬಾಡಿ ಸಿಗ್ಬೇಕಲ್ಲ. ಇವನ ನೇತ್ರಾವತಿಗೆ ಹಾರಿಬಿಟ್ರೆ ಎಲ್ಲ ಹೋಗ್ಬಿಟ್ರೆ ಏನು ಮಾಡೋದು? ಇವನ ಗುಣ ಅಲ್ಲಿವರೆಗೆ ಹೋಗಲ್ಲ. ನನಗೆ ಗೊತ್ತಿದೆ ಇವನ ಹುಚ್ಚು ಅಲ್ಲಿವರೆಗೆ ಇವನು ಹೋಗಲ್ಲ ಅಂತ. ನಂಬರ್ 1. ನಂಬರ್ 2, ನಾವು ಇವನನ್ನು ದೇಶದ್ರೋಹಿ ಅಂತ ಕರಿತೀವಿ, ಧರ್ಮದ್ರೋಹಿ ಅಂತ ಕರಿತೀವಿ. ಏನಕ್ಕಂದ್ರೆ ಸಮಾಜವನ್ನು ಕಟ್ಟಬೇಕಾದ ನೆಕ್ಸ್ಟ್ ಜನರೇಷನ್ ಯುವಕರನ್ನೇ ಇವನು ದಾರಿ ತಪ್ಪಿಸಿ ಇವನ ಗುಲಾಮರನ್ನಾಗಿ ಮಾಡಿಸ್ಬಿಟ್ಟು ಅವರನ್ನು ಕೋಟೆ ಕಟ್ಟಿಕೊಂಡು ತಿರುಗ್ತಾವನೆ ಅಷ್ಟೇ. ಯೋಗ್ಯತೆಗಿರೋದು ಒಂದು 50ರಿಂದ 100 ಹುಡುಗರಲ್ಲಿ, 50ರಿಂದ 100 ಹುಡುಗರು ಇರೋದು. ಅಲ್ಲಲ್ಲಿ ಒಂದೊಂದು ಊರಲ್ಲಿ ಪೊರ್ಕಿಗಳ ಗ್ಯಾಂಗ್ ಕಟ್ಕೊಂಡು ಬಿಟ್ಟರೆ ಯಾವ ಊರಲ್ಲಿ ಇವನಿಗೆ ಹೇಳಿದ್ದಷ್ಟು ಜನ ಇಲ್ಲ. ಹೌದು, ಒಂದು ಟೈಮಲ್ಲಿ ಇವನು ಏನೋ ಒಂದು ಹಿಂದೂ ಹೋರಾಟಗಾರ, ತಾನು ಹಿಂದುತ್ವದ ಹೋರಾಟಗಾರ ಅಂತ ಒಂದು ಯುವಕನಿದ್ದಾಗ ಎಲ್ಲರೂ ಇವನಿಗೆ ಸಪೋರ್ಟ್ ಮಾಡಿದ್ದು ಹೌದು. ಇವನೊಮ್ಮೆ ಎಲೆಕ್ಷನ್ಗೆ ನಿಂತಾಗ 8-8.5 ಸಾವಿರ ಮತ ತಗೊಂಡಿದ್ದು ಹೌದು. ಇವತ್ತು ಇವನೇನಾದ್ರೂ ಇದ್ದರೆ ಇವನಿಗೆ 80 ವೋಟ್ ಬರದ ಸ್ಥಿತಿಯಲ್ಲಿ ಇವನಿದ್ದಾನೆ ತಿರುಪೋಕಿ. ಅದರೊಟ್ಟಿಗೆ ಇನ್ನೊಂದು, ನಮ್ಮ ಊರಲ್ಲಿ ಅಂಡೆ ಪಿರ್ಕಿ ಅಂತ ಹೇಳ್ತಾರೆ, ನಿಮಗೆ ಕೇಳಿದರೆ ಎಲ್ಲ ಗೊತ್ತಿಲ್ಲ, ತಲೆ ಕೆಟ್ಟವನು ಅಂತ, ಮೆಂಟಲ್ ಇರಬೇಕು ಅಂತ ಅಂಡೆ ಪಿರ್ಕಿಗಳೇ ಇವನೊಟ್ಟಿಗಿರೋದು. ದಟ್ ಇಸ್ ನೋ ಡೌಟ್. ಆದರೆ ಈಗ ಇವನ ಮುಂದೆ ಇರುವ ಆಪ್ಷನ್ಗಳು ಏನೇನು ಅನ್ನೋದು ಬಿಟ್ಟರೆ, ಇವನಿಗೆ ಆಪ್ಷನ್ಗಳು ಎಲ್ಲ ಒಂದೊಂದಾಗಿ ಕಳೆದು ಹೋಗಿದ್ದವೆ ಅನ್ನೋದು ಅವನಿಗೂ ಗೊತ್ತಿದೆ. ಸುಜಾತ ಭಟ್ ಎನ್ನುವ ಒಂದು ಆಪ್ಷನ್ ಕಳೆದು ಹೋಯಿತು. ನಮ್ಮ ಬುರುಡೆ ಚೆನ್ನಯ್ಯ ಇದ್ದಾನಲ್ವಾ, ಅವನು ಆಲ್ರೆಡಿ SITಯ ಕಸ್ಟಡಿಯಲ್ಲಿ ಇವನ ಹೆಸರು ಹೇಳಿ ಆಗಿದೆ. ಇನ್ನೂ ಹಲವು FIRಗಳು ದಾಖಲಾಗಿದ್ದಾವೆ. ಅಣ್ಣನಿಗೆ ಗೊತ್ತಾಗ್ಬಿಟ್ಟಿದೆ, ಇನ್ನು ನಾನು ಹೋದರೂ ನನ್ನ ಮನೆಗೆ ಹೋಗಬೇಕು, ಎಲ್ಲಿ ಓಡೋಗೋಗೇನು ಇಲ್ಲ ಈಗ ಅಂತ.
ಈ ಅಹಂಕಾರದ ಮದ ಇದೆ ಅಲ್ವಾ, ಇವತ್ತು ತೋರಿಸ್ಬೇಕು. ಇವನು ಗಂಡಸೆ ಆಗಿ ಅಪ್ಪ, ನಾನು ಅವನ ಫಾಲೋವರ್ಸ್ಗೆ ಹೇಳ್ದಪ್ಪ, ಅವನ ಫಾಲೋವರ್ಸ್ ಯಾರು, ಜೈ ನಮ್ಮ ಮಹೇಶಣ್ಣ ಹುಲಿ, ನಮ್ಮ ಮಹೇಶಣ್ಣ ಬಿಲದಲ್ಲಿರುವ ಇಲಿ ಅಲ್ಲ ಹುಲಿ, ಬರ್ತಾರೆ ಹೊರಗಡೆ ಜೈ ಮಹೇಶಣ್ಣತೆ. ಒಂದು ಕೆಲಸ ಮಾಡ್ರಪ್ಪ, ನೀವು ನಿನ್ನ ಮಹೇಶಣ್ಣನಿಗೆ ಇವತ್ತು ಕೂರಿಸ್ರಪ್ಪ ಅಣ್ಣ, ಪುನಃ ಯೂಟ್ಯೂಬಲ್ಲಿ ಹೋಗಿ ಹಾಗೆ ಬೈರಣ್ಣ ಅಂತ ಹೇಳಪ್ಪ. ನೋಡುವ ನಾಲಿಗೆಗೆ ಇವತ್ತು ಕಂಟ್ರೋಲ್ ಸಿಗುತ್ತಾ ಇಲ್ವ ನೋಡುವ. ಇಲ್ಲಪ್ಪ, ನ್ಯಾಯಾಧೀಶರಿಗೋ ಪೊಲೀಸವರಿಗೋ ರಾಜಕಾರಣಿಗಳಿಗೋ ಅಥವಾ ಧರ್ಮಸ್ಥಳದ ಸಪೋರ್ಟ್ರು ಯಾರ್ಯಾರು ಇರ್ತಾರೆ ಅವರಿಗೋ ಬೈಲಿಕ್ಕೆ ಕೇಳಪ್ಪ. ಅವಾಚ್ಯ ಶಬ್ದಗಳಿಂದ ಮುಂಚೆಗೆಲ್ಲ ಬೈತಿದ್ಯಲ್ಲ ಅಣ್ಣ, ನೀವು ನಮ್ಮ ಹೀರೋ, ನೀವು ನಮ್ಮ ಗುರುಗಳು, ನೀವು ನಮ್ಮ ದೇವರು, ನೀವು ಅವರು ಮಲೆ ಏನು ಅಲ್ಲೂ ಅವರು ನಡೆದಾಡುವ ಮಂಜುನಾಥ, ನೀವಿಲ್ಲಿ ಬಿದ್ದುಕೊಂಡಿರುವ ಶನಿ, ನಮಗೆ ಒಂದು ಸ್ವಲ್ಪ ಬೈರಿ ಅಣ್ಣ ಅಂತ ಹೇಳಿ. ನಿಮ್ಮೇನಾದರೂ ನಿಮ್ಮ ಮಹೇಶಣ್ಣ ಬೈದರೆ ನಾನು ಒಪ್ಕೋತೀನಪ್ಪ ಗಂಡಸು ಅಂತ. ಸಣ್ಣಪ್ಪ ಕ್ಯಾರಪ್ಪ, ಸಣ್ಣಪ್ಪ ವಿಠ್ಠಲ್ ಶೆಟ್ಟಿ, ಕ್ಯಾರ್ ಆಫ್ ಪುಟ್ಟಬಾತ್ ಗ್ಯಾರಂಟಿ. ಪುಟ್ಟಬಾತು ಅಲ್ಲ, ಸ್ಟ್ರೈಟ್ ಅವೇ ಕ್ಯಾರ್ ಆಫ್ ಎಲ್ಲಿ ಅಂತ ಗೊತ್ತಲ್ಲ ನಿಮಗೆ. SITಯಲ್ಲಿ ಅಣ್ಣನಿಗೆ ರೆಡಿ ಆಗಿದೆ.